ನೀವು ರಾಯಚೂರದು ಹೋದ್ರಂದರೆ ಒಂದು ದಿವಸಕ್ಕೆ 5,000-6,000 ರೂಪಾಯಿ ಬಿಡಬೇಕಾಗತ್ತೆ. ಇವತ್ತು ಆಸ್ಪತ್ರೆಗೆ ನಿಮ್ಮ ಊರಿಗೆ ಬಂದದ, ಡಾಕ್ಟ್ರುಗಳೇ ನಿಮ್ಮ ಊರಿಗೆ ಬಂದಾರ. ಈಗ ಅಲ್ಲಿಂದ ಒಂದು ಚೆಕಪ್ ಮಾಡಕ್ಕೆ ಹೋದ್ರೆ 5,000-10,000 ರೂಪಾಯಿ ಬಿಡ್ತೀರಿ ನಾವು. ಸೊ ಡೆಂಟಿಸ್ಟ್ ಸರ್ ಬಂದಾರ ಇಲ್ಲಿ. ಸೊ ಅದ್ರ ಪ್ರಯೋಜನ ಪಡ್ಕೊರಿ. ನಿಮ್ಮ ಹಳ್ಳಿಗೆ ಬಂದು ಸೇವೆ ಕೊಡ್ತಾ ಇದ್ದೀವಿ ಮೇಲೆ. ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ, ಗ್ರಾಮಸ್ಥರು ಸದುಪಯೋಗ ಮಾಡಿಕೊಳ್ಳಿ. ಡಾಕ್ಟರ್ ಗೀತಾಂಜಲಿ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ PPHFGE ಹೆಲ್ತ್ ಕೇರ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಬ್ಬೂರ ವೈದ್ಯಾಧಿಕಾರಿ ಡಾಕ್ಟರ್ ಗೀತಾಂಜಲಿ ಉದ್ಘಾಟಿಸಿ ಮಾತನಾಡಿ, ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು ಎಲ್ಲಾ ಕಾಯಿಲೆಗಳನ್ನ ತಪಾಸಣೆ ಮಾಡ್ತಿದ್ರು. ಆದರೆ PPHFGE ಹೆಲ್ತ್ ಕೇರ್ ಸಂಸ್ಥೆಯವರು ನುರಿತ ತಜ್ಞ ವೈದ್ಯರನ್ನ ಗ್ರಾಮಕ್ಕೆ ಕರೆದು ಮಧ್ಯಾಹ್ನದವರೆಗೆ ಗ್ರಾಮಸ್ಥರಿಗೆ ಆರೋಗ್ಯ ಸೇವೆ ಕೊಡಿಸುತ್ತಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಉಳಿಸುವ ಕೆಲಸ ಮಾಡ್ತಿದ್ದಾರೆ. ಮಹಿಳಾ ವೈದ್ಯರಿಂದ ಆರೋಗ್ಯ ತಪಾಸಣೆ, BP, ಶುಗರ್, ಹಲ್ಲು ತಪಾಸಣೆ, ಕಣ್ಣು, HB ಪರೀಕ್ಷೆ, LFT, RFT, HbA1c ತಪಾಸಣೆ, ಮಾನಸಿಕ ಆಪ್ತ ಸಮಾಲೋಚಕರಿಂದ ಮಾಹಿತಿ ಮತ್ತು ಸಲಹೆ, ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರದ ಬಳಕೆಯ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಇವೆಲ್ಲವೂ ಒಂದೇ ಕಡೆ ದೊರೆಯುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗ್ರಾಮಸ್ಥರಿಗೆ ಹೇಳಿದ್ರು. ನಾವು ಒಬ್ಬರೇ ಎಲ್ಲ ಇವ್ರು ನೋಡ್ತಿದ್ವಿ. BP ಆಗಲಿ, ಶುಗರ್ ಆಗಲಿ, ಹಲ್ಲಿಂದಾಗಲಿ, ಕಣ್ಣಿಂದಾಗಲಿ, ಎಲ್ಲ ಪ್ರತಿಯೊಂದಕ್ಕೆ ನೋಡ್ತಿದ್ವಿ. ಇವತ್ತು ಅವ್ರು ಏನು ಮಾಡಿದ್ದಾರೆ, ಒಂದೊಂದು ಸಪ್ರೇಟಾಗಿ ಎಲ್ಲ ಏನೇನು ನಾವು ಒಬ್ಬರೇ ಎಲ್ಲ ನೋಡ್ತಿದ್ವಿ, ಒಬ್ರೊಬ್ರು ಸ್ಪೆಷಲಿಸ್ಟನ್ನೆಲ್ಲನೂ ಕರೆಸಿದ್ದಾರೆ. ಆ ಸೆಕ್ಷನ್ದಾಗೆ ಸ್ಪೆಷಲಿಸ್ಟನ್ನು ಕರೆಸಿದ್ದಾರೆ. ಇದು ಒಂದು ನೀವು ಯಾವಾಗಲೇ ನಾವು ಏನಾರ ಹೆಚ್ಚಿಂದು ಹೋಗಬೇಕು, ನೀವು ಮುಂದಕ್ಕೆ ರಾಯಚೂರ್ಗೆ ಅಂದ್ರೆ, ಅಮ್ಮ ಅಲ್ಲೆಲ್ಲಿ ರಾಯಚೂರ್ಗೆ ಹೋಗಮ್ಮ, ಇಲ್ಲೇ ಏನಾರ ಒಂದು 2 ಗುಳಿಗೆ ಬರೆದು ಕೊಡು, ಇಲ್ಲೇ ನಾವು ಆರಾಮಾಗ್ತದೆ, ಮತ್ತೆ ಮುಂದಕ್ಕೆ ಎಲ್ಲಿ ಹೋಗೋಣ ಅಂತ ಹೇಳ್ತೀರಿ, ಹೌದಾ? ಅದಕ್ಕೋಸ್ಕರ ಈ ಕ್ಯಾಂಪಲ್ಲಿ ಅದು ಇನ್ನಷ್ಟು ಹೆಚ್ಚಿಗೆ ಉಪಯೋಗ ಏನದ ಅಂತಂದ್ರೆ, ಇವರು ಸಪ್ರೇಟಾಗಿ ಅದರಲ್ಲಿ ಡೀಟೇಲ್ ಆಗಿ ನೋಡಿ BP, ಶುಗರ್ ಇದ್ದವರಿಗೆ ಯಾವ ಟೆಸ್ಟ್ಗಳು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತಮ್ಮ, ತುಂಬ ಕಾಸ್ಟ್ಲಿ ಆಗುತ್ತೆ. ಅಂಥದನ್ನು ಅವರು BP, ಶುಗರ್ ಇರೋವ್ರಿಗೆ ಕಿಡ್ನಿ ಆಗಲಿ, ಲಿವರ್ ಆಗಲಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ ಅಂತ ನೋಡೋದು ರಕ್ತ ಪರೀಕ್ಷೆಗಳನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಆಹಾರ, ಈಗ ಹೆಂಗೆ ಗಾಡಿಗೆ ಕರೆಕ್ಟಾಗಿ ಪೆಟ್ರೋಲ್ ಹಾಕಿದ್ರನ್ನ ಅದು ಮುಂದಕ್ಕೆ ಹೋಗುತ್ತಾ, ಅದ್ರೊಳಗೆ ನೀರು ಹಾಕಿದ್ರೆ ಅದು ಮುಂದಕ್ಕೆ ಹೋಗುತ್ತಾ? ಹೋಗಲ್ಲ. ಅದೇ ಥರ ಶರೀರಕ್ಕೂ ಆಹಾರ ಕರೆಕ್ಟಾಗಿ ಎಲ್ಲ ರೀತಿಲಿಂದ ಆಹಾರ ಒಂದೇ ಅಲ್ಲ, ಎಲ್ಲ ರೀತಿಲಿಂದ ಆಹಾರ ತಗೊಂಡಾಗ ಮಾತ್ರ ಅದು ಎಲ್ಲ ನಮ್ಮ ಬಾಡಿ ಒಳಗಿರೋ ಎಲ್ಲ ಆರ್ಗನ್ಸು ಒಳ್ಳೆಯದಾಗಿ ಕೆಲಸ ಮಾಡಿ ಸರಿಯಾಗಿ ಹೋಗ್ತದ. ಅವು ಹೋದಾಗ ಮಾತ್ರ ರೋಗಗಳು ಬರಂಗಿಲ್ಲ. ಅದಕ್ಕೋಸ್ಕರ ಅವರು ನ್ಯೂಟ್ರಿಷನ್ ಬಗ್ಗೆ ಹೇಳೋಕ್ಕೆ ಅಂತ ಅವರೊಂದು ಸೆಕ್ಷನ್ ಇದೆ. ಸೊ ಇವತ್ತು ಎಲ್ಲ ನಿಮ್ಮ ಟೈಮ್ನ ಇಲ್ಲಿ ಜಾಸ್ತಿ ಸ್ಪೆಂಡ್ ಮಾಡಿರಿ. ಒಂದೊಂದು ಸೆಕ್ಷನ್ದಾಗ ಒಬ್ರೊಬ್ರು ಎಲ್ಲನೂ ತಿಳ್ಕೊರಿ. ನನಗೆ BP ಅದನ್ನು BP ಒಂದೇ ತೋರಿಸ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಶುಗರ್ ಒಂದೇ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ನಂತರ ರವಿ ಶುಕ್ಲಾ TB ಮೇಲ್ವಿಚಾರಕರು ಮಾತನಾಡಿ, ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. PPHFGE ಸಂಸ್ಥೆಯವರು ಗ್ರಾಮೀಣ ಮಹಿಳೆಯರಿಗೆ ಉಚಿತ ಆರೋಗ್ಯ ಸೇವೆಯನ್ನಿಟ್ಟುಕೊಂಡು ಬಡಜನರ, ಮಧ್ಯಮ ವರ್ಗದ ಜನರ ನೆರವಿಗೆ ಬಂದಿದ್ದಾರೆ ಎಂದರು. ತಾಯಂದಿರಿಗೂ ಅಕ್ಕಂದಿರಿಗೂ ತಮ್ಮೆಲ್ಲರಿಗೂ ನಮ್ಮ TV ಕಾರ್ಯಕ್ರಮ ಪರವಾಗಿ ಹಾಗೂ ನಮ್ಮ PSC ತಾಲೂಕು ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಿಶೇಷವಾಗಿ. ಇನ್ನೊಂದೇನಂದರೆ ಇವತ್ತೇನಿದು ಕ್ಯಾಂಪ್ ನಡೀತಾ ಇದೆ, ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊರಿ. ಯಾಕಂದರೆ ಈಗ ನಾವು ಹೇಳ್ತೀವಿ ಹಳ್ಳಿಗಾದಿಯಲ್ಲಿ, ಹೌದಾ, ಎಷ್ಟಿದ್ರೆ ಏನು ಆರೋಗ್ಯವಿಲ್ಲದ ಜೀವನ ಎಷ್ಟಿದ್ರಿ ಅಂತ. ಯಾಕಂದ್ರೆ ಆರೋಗ್ಯನೇ ಇಲ್ಲ ಅಂದರೆ ಜೀವನ ಇಲ್ಲ. ದುಡಿಯೋದು ಎದ್ರ ಸಲಾಗ್ರಿ, ಆರೋಗ್ಯ ಸಲ ಇಲ್ಲ. ಅನ್ನ ತುತ್ತಕ್ಕವಲ್ರಿ, ಆ ಸಲಾಗಿ ಅದ್ರ ಜೊತೆಗೇ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಅದು ನಮ್ದು. ಯಾಕಂದ್ರೆ ನಾವು ಬರೀ ದುಡಿಯೋದ್ರಾಗ ಇರೋದು ನಮ್ಮ ಆರೋಗ್ಯ ಕೆಡ್ತಾನೆ, ಎಲ್ಲಿ ದುಡಿಯೋಕ್ಕಾಗಲ್ಲ. ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂತಾರೆ, ಹೌದಾ? ಆರೋಗ್ಯ ಭಾಗ್ಯ. ಯಾಕಂದರೆ ಆರೋಗ್ಯ ಚೆನ್ನಾಗಿತ್ತಂದ್ರೆ ಮಾತ್ರ ಎಲ್ಲ ಮಾಡೋಕೆ ಅನುಕೂಲ ಆಗ್ತದೆ. ಸೊ ಅದೇ ರೀತಿಯಾಗಿ ಏನು ಕ್ಯಾಂಪ್ ಮಾಡಿದ್ದಾರೆ, ಇದರ ಪ್ರಯೋಜನ ಪಡ್ಕೋರು ಪ್ರತಿಯೊಬ್ಬರು. ಇದು ಎಲ್ಲರಿಗೆ ಅದ, ಬರೀ ಮಹಿಳೆಯರು ಅಂತಲ್ಲ, ಇಲ್ಲಿ ಗಂಡ್ಮಕ್ಳು ಬಂದಿರಿ, BP, ಶುಗರ್ ಇದ್ದವ್ರು ಇರ್ತೀರಿ, ವಿವಿಧ ಕಾಯಿಲೆ ಬಳಲ್ತಿರ್ತೀರಿ. ಸೊ ಅವರು ಬಂದು ಈ ಕ್ಯಾಂಪದ ಪ್ರಯೋಜನ ಪಡ್ಕೋರಿ. ಯಾಕಂದ್ರೆ ಮೇಡಮ್ ಹೇಳಿದಾಗೆ
ನೀವು ರಾಯಚೂರದು ಹೋದ್ರಂದ್ರೆ ಒಂದು ದಿವಸಕ್ಕೆ 5,000-6,000 ರೂಪಾಯಿ ಬಿಡಬೇಕಾಗತ್ತೆ. ಇವತ್ತು ಆಸ್ಪತ್ರೆಗೆ ನಿಮ್ಮ ಊರಿಗೆ ಬಂದದ, ಡಾಕ್ಟ್ರುಗಳೇ ನಿಮ್ಮ ಊರಿಗೆ ಬಂದಾರ. ಈಗ ಅಲ್ಲಿಂದ ಒಂದು ಚೆಕಪ್ ಮಾಡಕ್ಕೆ ಹೋದ್ರೆ 5,000-10,000 ರೂಪಾಯಿ ಬಿಡ್ತೀರಿ ನಾವು. ಸೊ ಡೆಂಟಿಸ್ಟ್ ಸರ್ ಬಂದಾರ ಇಲ್ಲಿ. ಸೊ ಅದ್ರ ಪ್ರಯೋಜನ ಪಡ್ಕೊರಿ. ನಿಮ್ಮ ಹಳ್ಳಿಗೆ ಬಂದು ಸೇವೆ ಕೊಡ್ತಾ ಇದ್ದೀವಿ ಮೇಲೆ ಸುಮ್ಮನೆ ಬಂದು ಗದ್ದಲ ಹಾಕಿ ಇದು ಮಾಡಬೇಡ್ರಿ, ನಿಧಾನ ಇದು ಮಾಡ್ಕೊರಿ. ಮಧ್ಯಾಹ್ನ ತನಕ ಇರ್ತಾರೆ. ಪಿಪಿಎಚ್ಎಫ್ಜಿಇ ಹೆಲ್ತ್ ಕೇರ್ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರು ಮಲೈಕಾ ಅಮೀನರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಗ್ರಾಮೀಣ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರಗಳನ್ನು ಕೈಗೊಂಡು ಪ್ರಾಥಮಿಕ ಹಂತದ ಕಾಯಿಲೆಗಳ ತಪಾಸಣೆಯ ಜೊತೆಗೆ ಸೂಕ್ತ ಸಲಹೆ ಮಾಡುತ್ತಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಈ ಶಿಬಿರ ಯಶಸ್ವಿಗೊಳಿಸಬೇಕು ಎಂದು ಜನರಲ್ಲಿ ಕೇಳಿಕೊಂಡರು. ಈ ತಪಾಸಣೆ ಶಿಬಿರದಲ್ಲಿ ಭಾಗಿಯಾಗಿದ್ದ ಶಿಬಿರಾರ್ಥಿಗಳಿಗೆ ಆಭಾ ಕಾರ್ಡ್ ನೋಂದಣಿ, ಉಚಿತ ಮೆಹಂದಿ ಬಿಡಿಸಿ ಪೌಷ್ಟಿಕ ಆಹಾರದ ಸೇವನೆಯ ಕುರಿತು ಮಾಹಿತಿ ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಶಲೇಂದ್ರ ನೇತ್ರಾಧಿಕಾರಿ, ರವಿ ಶುಕ್ಲಾ ಟಿಬಿ ಮೇಲ್ವಿಚಾರಕರು, ಸುವರ್ಣ ಎನ್ಸಿಡಿ ಮೇಲ್ವಿಚಾರಕರು, ಶಮೀಂ ಬೇಗಂ ಫಾರ್ಮಸಿ ಅಧಿಕಾರಿ, ಶಿವಶರಣ ಎಲ್ಟಿಒ, ನರಸಿಂಹ ಎಲ್ಟಿಒ, ಬಸವ ಎಲ್ಟಿಒ, ರಾಮಕೃಷ್ಣ ಎಚ್ಐಒ, ಅಭಿಜಿತ್ ಸಿಎಚ್ಒ, ರವೀಂದ್ರ ಎಚ್ಐಒ, ಮೇಘನಾ, ಕೆಂಚಮ್ಮ, ರೇಖಾ, ನರ್ಸಿಂಗ್ ಅಧಿಕಾರಿ ಭೀಮಣ್ಣ ಹಾಗೂ ಪಿಪಿಎಚ್ಎಫ್ನ ಸಿಬ್ಬಂದಿ ನರಸಮ್ಮ, ರಾಮಮೂರ್ತಿ, ಪೂಜಾ, ಸಲ್ಮಾ ಹಾಗೂ ಆಶಾ ಕಾರ್ಯಕರ್ತರು ನೂರಾರು ಜನ ಶಿಬಿರದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. RFT HB1C ಇದು ಇಂಗ್ಲಿಷ್ ವರ್ಡ್ಗಳು ನಿಮ್ಗೆ ಗೊತ್ತಾಗಲ್ಲ. ಆಡು ಭಾಷೆಯಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಏನು ಕಿಡ್ನಿ ಇದೆ, ಲಿವರ್ ಇದೆ, ಈ ಫಂಕ್ಷನ್ ಅಂದರೆ ಹೆಂಗ ಕೆಲಸ ಮಾಡ್ತದೆ, ಫಂಕ್ಷನ್ ಅಂದರೆ ಹೆಂಗೆ ಕೆಲಸ ಮಾಡ್ತಾ ಇದೆ ದೇಹದಲ್ಲಿ ಅಂತೇಳಿ ಆ ಟೆಸ್ಟ್ ಮಾಡಿಸೋದ್ರಿಂದ ನಮ್ಮ ದೇಹದಲ್ಲಿ ಕಿಡ್ನಿ ಆಮೇಲೆ ಲಿವರ್ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ, ಆರೋಗ್ಯವಾಗಿ ಇದೆ ಇಲ್ಲ, ಅಕಸ್ಮಾತ್ ರಿಪೋರ್ಟಲ್ಲಿ ಇಲ್ಲ ಅಂತ ಬಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆ ಉಚಿತವಾಗಿ ಚಿಕಿತ್ಸೆ ಇರುತ್ತೆ, ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ, ಅದು ತಗೋಬೇಕಾಗ. ಇಲ್ಲ ಅಂತ ಬಂದರೆ ನಾವು ದಿನನಿತ್ಯ ಜೀವನದಲ್ಲಿ ಏನು ಊಟ ಆಹಾರ ಪದ್ಧತಿ ದಿನ ಹೆಂಗೆ ನಾವು ಜೀವನ ನಡೆಸ್ತಿದ್ದೀವಿ ಆ ರೀತಿಯಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿರಿ, ಈ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಳ್ರಿ. ನೀವು ಎಲ್ಲ ಏನೇನು ಸರ್ವಿಸ್ ಇದಾವೆ ಎಲ್ಲ ತಗೊಳ್ರಿ. ಮನೆಗಳಲ್ಲಿ ನೂರಾರು ಕೆಲಸಗಳು ದಿನನಿತ್ಯವಾಗಿ ಇದ್ದೇ ಇರ್ತಾವೆ. ಹೌದಾ? ಹೆಣ್ಮಕ್ಳು ಈ ಕಡೆ ನೋಡಿದ್ರೆ ಕೆಲಸ, ಈ ಕಡೆ ನೋಡಿದ್ರೆ ಕೆಲಸ, ಎಲ್ಲಿ ಬಿಡುವಿರಲ್ಲ ನಾವು. ಹೌದಾ? ಯಾವುದಕ್ಕಾದ್ರೂ ಬಿಡುವಿರ್ತವೆ. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಗೆ ಮಲಗೋರೆ ನಾವು. ಗಂಡು ಮಕ್ಕಳು ಕೆಲಸ ಮಾಡ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು, ಹೆಣ್ಮಕ್ಳು ಮಾಡಲ್ಲ. ಸೊ ಎಲ್ಲರೂ ಗಂಡು ಮಕ್ಳಾಗಲಿ ಹೆಣ್ಮಕ್ಳು ಎಲ್ಲ ಸರ್ವಿಸ್ಗಳನ್ನು ತಗೊಳ್ರಿ. ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ತಾರೆ ಅಂತ ಹೇಳಿ